ಬೆಳಗ್ಗೆನೆ ಯಾರೋ ಉರ್ಸ್ಬಿಟ್ಟು ಇವತ್ತು ಸಾರಿ ಕೇಳಕ್ಕೆ ಅಂತ ನಮ್ಮ ಮನೆಯವ್ರಿಗೂ ಬಂದಿದ್ದಾರೆ. ಓ ಸಿಂಹ. Looking nice but you don't know. ಮಾತಿನಲ್ಲೋ ಮೌನದಲ್ಲೋ ನಮ್ಮನೆ ದೇವ್ರ ಸತ್ಯ ನಮ್ಮನೆಯವ್ರಿಗೆ ಗೊತ್ತಂತ ಹಂಗ ಆಗ್ತಾ ಇಲ್ಲ ದೇವ್ರೆ. ಇದೀಗ ಬಂದ ಸುದ್ದಿ. 4th ಬಾಲಿಗೆ ಫಿಗರ್ 5th ಬಾಲಿಗೆ ಔಟ್ ಬಾಲಿಗೆ ಒಂದು ಒಳ್ಳೆ ಮೀಮ್ ಹಾಕಿದ್ದಾರೆ ದಿವ್ಯಾದ ನೋಡಿ ಈಗ ಹಂಗೆ. ಈ ರೋಸಸ್ ತಂದಿಲ್ಲ ಅಂದ್ರೆ ರೋಡ್ ಮಧ್ಯದಲ್ಲ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆಗಿದ್ದಾರೆ ವೀರೇಶ್. ಬಾಯ್, ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ, ಬಾಯ್ ಎಲ್ಲಾ ಕಡೆ ಇರ್ತೀವಿ. ಬಾಯ್ ಬಾಯ್ ವೀರು, ಸಿ ಯು, ಬಾಯ್ ನಿಮ್ಗೂ. ನಂದೇ ಇವೆಂಟ್ ತರ ರೆಡಿ ಆಗ್ತಾ ಇದೀನಿ. ಏನು ಇವೆಂಟ್ ಇಲ್ಲ, ಬಟ್ ಸುಮ್ಮನೆ ಅನ್ಸ್ತು ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೋತಾ ಇದೀನಿ. ಆಕ್ಚುಲಿ ಅವ್ರ ಮಮ್ಮಿ ಫ್ರೆಂಡು ನಿಮ್ಗೂ ರಿಟರ್ನ್ ಗಿಫ್ಟ್ ಕೊಟ್ರಾ? ನಂಗೆ 2 ರಿಟರ್ನ್ ಗಿಫ್ಟ್ ಸಿಕ್ಕಿದೆ ಇವತ್ತು. ಇದು ಒಂದು ಮದುವೆಗೆ ಅಟೆಂಡ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು 2 ರಿಟರ್ನ್ ಕೊಟ್ಟಿದ್ದಾರೆ ನನಗೆ. ಶ್ವೇತಾ ಅವರು ಇವತ್ತು ಫಸ್ಟ್ ಟೈಮ್ ನನಗೆ ಹೇರ್ ಸ್ಟೈಲ್ ಮಾಡಿಸ್ಕೊಟ್ಟಿದ್ದಾರೆ ಅಂತ. ಚೆನ್ನಾಗಿ ಬಂದಿದೆಯಲ್ಲ, ಥ್ಯಾಂಕ್ ಯು. ಹೇಮಂತ್ ಅವ್ರಿಗೆ ಅಡ್ರೆಸ್ ಗೊತ್ತಾಗಲ್ಲ ಅನ್ಸುತ್ತೆ. ನಾನು ಎಷ್ಟು ಸತಿ ಹೇಳಿದೆ, ಎಲ್ಲೋ ನಿಂತ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹಲೋ ಹೇಳು ಅಲ್ಲ, ಅದು ಹೇಳು. ಹಲೋ ಸುಮಾರು ದಿನ ಆದ್ಮೇಲೆ ನನ್ನ ಕಾರಲ್ಲಿ ನಾನು ವ್ಲಾಗ್ ಮಾಡ್ತೆ. ಸುಮಾರು ದಿನ? ಹಾ ಹೌದು, ಇವರು ಪಿಕ್ ಮಾಡಕ್ ಬಂದಿರೋದೆ ಆಫ್ಟರ್ ಸೋ ಮೆನಿ ಮಂತ್ಸ್. ಇವತ್ತೇ ನಮ್ ಕಾರ್ ನಮ್ಮ ಹತ್ರನೇ ಇರಲ್ಲ, ಏನ್ ಮಾಡ್ತೀರಾ ಹೇಳಿ, ಏನಂತೀರಾ? ಹೌದು ಹೌದು, ನನ್ ಗಾಡಿ ನಿಮ್ ಕೊಟ್ಟಿಲ್ವಾ? ಹಾ ಯಾವ್ದು ಯಾವ್ದು ಅಪ್ಪ ಸುಳ್ಳು. ಇದು ಡಿಯೋ. ಯಾವ ಡಿಯೋ? ಡಿಯೋ ನೀವೇ ಇಟ್ಕೊಳ್ಳಿ, ತಗೊಂಡ್ ವಾಪಸ್ ಕೊಡ್ತೀನಿ. ನಂಗ್ ನಮ್ಮ ಅಂಗಡಿಗೆ ಬೇಕು, ನಮ್ಮ ಹುಡ್ಗಂಗ್ ಬೇಕು, ಹುಡ್ಗಂಗ್ ಬೇಕು ಅಂತೆ. ನಂದು ಗಾಡಿನ ಹಿಡ್ಕೊಂಡಿದ್ದೀರಲ್ಲ. ಹೌದಾ, ಆಯ್ತು ಸರಿ ಸರಿ, ನೀವ್ ವಾಪಸ್ ತಂದ್ ಕೊಡ್ತೀನಿ. ನಿಮ್ ಗಾಡಿ ನಾನು ಹಿಡ್ಕೊಂಡಿದ್ದೀನಿ. ನಿಮಗೆ ವಾಪಸ್ ಗಾಡಿ ವಾಪಸ್ ಕೊಡೋವರೆಗೂ ನಿಮ್ ಗಾಡಿ ನಾನು ಕೊಡ್ತೀನಿ ಸರ್. ನಿಮ್ ಗಾಡಿನೂ ತಂದ್ ಕೊಡ್ತೀನಿ. ಏನ್ ಹೇಳಕ್ ಬಂದೆ ಅಂತಂದ್ರೆ, ವರ್ಕ್ ಮುಗೀತು. ಇಟ್ ವಾಸ್ ಬ್ಯೂಟಿಫುಲ್, ಸಕದಾಗಾಯ್ತು. 3 ಲುಕ್ ಮಾಡಿದ್ವಿ. 3 ಲುಕ್ನು ಇದು ಕ್ರೇಜಿ ಆಗಿ ಬಂದಿತ್ತು, ಚೆನ್ನಾಗಾಯ್ತು ವರ್ಕ್. ಅವ್ರು ಇದು ಸ್ಟೋರಿ ಹೆಂಗೆ ಅಂದ್ರೆ, ಇವ್ರು ಬಂದು ಮಮ್ಮಿ ಕೊಲೀಗ್ ರಿಲೇಟಿವ್. ಸೊ ಮಮ್ಮಿ ವರ್ಕ್ ಮಾಡೋ ಪ್ಲೇಸು ಇವ್ರದ್ದು ಒಂದೇ ಕಡೆ, ಇಬ್ರು ಒಂದೇ ಕಡೆ ವರ್ಕ್ ಮಾಡೋದ್ರಿಂದ ಇವ್ರು ಹಂಗೆ ಪರಿಚಯ ಆಗಿದ್ದು. 4 years ಬ್ಯಾಕ್ ಇವ್ರಿಗೆ ಮಾಡಿದ್ದೆ. ಆಮೇಲೆ ಅವ್ರ ತಂಗಿ ಈಗ ರೀಸೆಂಟ್ ಆಗಿ ಮದ್ವೆ ಆದ್ರು, ಅವ್ರಿಗೆ ಮಾಡಿದೆ. ಅಂಡ್ ಇಟ್ ವಾಸ್ ನೈಸ್, ಚೆನ್ನಾಗಾಯ್ತು. ನೆಕ್ಸ್ಟ್ 4 years ಆದ್ಮೇಲೆ ಅವ್ರ ಮಗಳು ಬರ್ತಾಳೆ, ಅವ್ರ ಮಗಳಿಗೆ ಮಾಡ್ತೀನಿ. ಇವತ್ತು ಅದೇ ಡಿಸ್ಕಷನ್ ನಡೀತಾ ಇತ್ತಲ್ಲಿ. ಸೊ ವರ್ಕ್ ಚೆನ್ನಾಗಾಯ್ತು. ಮಾತಿನಲ್ಲೋ ಮೌನದಲ್ಲೋ ಹೇಗೆ ತಿಳಿಸಲಿ, ಮುಂದಕ್ಕೇನದು? ಈ ಚೆಲುವೆ ಜೊತೆಯಲ್ಲಿ ಅದ್ ನೀನ್ ಆಡ್ಲಿ ಅಂತಾನೆ ಹೇಳ್ಸಿದ್ದೆ. ಚಾಣಕ್ ಇದು ಸಾಂಗ್ ಚೆನ್ನಾಗಿತ್ತು, ಬಟ್ ಎಚ್ಚರ ಆಗೋಯ್ತು, ನಿದ್ದೆ ಮಾಡೋಣ ಅಂತ ಅನ್ಕೊಂಡೆ. ಸರಿ, ನನ್ನ ಯಾಕೆ ಕರ್ಸ್ಕೊಂಡಿದ್ದು ಅಷ್ಟು ದೂರ? ನೀವು ತುಂಬಾ ದಿನ ಆಗಿತ್ತು, ಇವತ್ತು ಬ್ರೇಕ್ ಇದ್ದೆ, ಪಿಕ್ ಮಾಡ್ಲಿ. ನಾನ್ ಬ್ರೇಕ್ ಇದ್ದಿದ್ದು ಇವತ್ತು ನೀವು ನನ್ನ ಜೊತೆಯಲ್ಲಿ ಇರಬೇಕು, ಯಾಕೆಂದರೆ ತುಂಬಾ ಕೆಲ್ಸ ಉಂಟು. ಬ್ರೇಕ್ ತಗೊಂಡು ಇವತ್ತು ರಜಾ ಹಾಕಿದ್ದು. ಯಾವ್ದು ಹೋಗಿದ್ದು ರೆಸ್ಟ್ ಮಾಡಕ್ಕೆ ಅಲ್ಲ, ಮಲ್ಕೊಂಡ್ ರೆಸ್ಟ್ ಮಾಡಕ್ಕೆ. ಏನಿಲ್ಲ, ಅವ್ರ ಮನೆ ಮುಂದೆ ಕೋಳಿ ಬಿಟ್ಬಿಟ್ಟು ಆ ಕೋಳಿ ಹೆಂಗ್ ಓಡಾಗುತ್ತೆ, ಹೆಂಗ್ ವಾಪಸ್ ಬರುತ್ತೆ, ಹೆಂಗ್ ಮಲ್ಕೊಳ್ಳುತ್ತೆ, ಹೆಂಗ್ ಹಾರುತ್ತೆ, ಇದೇ ಇವ್ರದ್ದು ಇಷ್ಟೇ ದಿನ. ಅಲ್ಲ, ಬರ್ತೀಯಾ ನೋಡು ಅಂತೆ. ಬರ್ತೀಯ ಹೇಳ್ತಾ ಇಲ್ಲ, ಬರ್ತೀಯಾ ನೋಡು, ಎಷ್ಟು ದೂರ ಇದೆ, ಎಷ್ಟೋ ತೋರಿಸ್ತಾ ಇದೆ. ಹೌದು, ಬಿಕಾಸ್ ಇಫ್ ಐ ಸೇ ಕಮ್ ಅಂತ ಅಂದ್ರೆ ನೋಡ್ದಾ ಕರ್ಸ್ಕೊತಾ ಕೆಲ್ಸ. ಮತ್ ಕರ್ಸ್ಕೊಂಡ್ರಲ್ಲ, ಆರಾಮಾಗಿ ರಜಾ ಇತ್ತು. ಕರ್ಸ್ಕೊಳ್ತೀನಿ, ನನ್ನ ಇಷ್ಟ. ಲೇಟ್ ಆಗಿದೆ. ಮೈ ಲೈಫ್ ಮೈ ರೂಲ್ಸ್, ಯೋರ್ ಲೈಫ್ ಮೈ ರೂಲ್ಸ್. ನೀವ್ ಯಾಕೆ ನನ್ ಬೇಗ ಎದ್ದೋಳ್ಸ? ಏನೋ ಹೇಳ, ಮೈ ಲೈಫ್ ಮೈ ರೂಲ್ಸ್, ಯೋರ್ ಲೈಫ್ ಮೈ ರೂಲ್ಸ್ ಅಂತ. ಅಲ್ಲಿ ಇಲ್ಲ ಇಲ್ಲ, ಏನಾಯ್ತು ಗೊತ್ತಾ, ಪ್ಲಾನ್ ಮಾಡಿದ್ವಿ ನೆನ್ನೆ ಇವ್ರ ಮಮ್ಮಿನೂ ನಾನು. ಏನಂತ ಮನೇಲಿ ಇದ್ರೆ ಟೈಮ್ ವೇಸ್ಟ್ ಮಾಡ್ತಾರೆ, ಏನಂತ ಅಂದ್ರೆ ನನ್ನ ಬಿಟ್ಟಂಗ ಆಗುತ್ತೆ, ಅದಕ್ಕೆ ಕೆಲ್ಸ ಇದೆ ಅನ್ಬಿಟ್ಟು ಕರ್ಸ್ಕೊಬಿಡು, ಆಮೇಲೆ ಬೇಕಾದ್ರೆ ಪ್ಲಾನ್ ಮಾಡ್ಕೋ ಅಂತ. ಟೈಮ್ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಫೋನ್ ಹಿಡ್ಕೊಂಡು 1 ಗಂಟೆ ಗಟ್ಲೆ ಫೋನ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಅಷ್ಟೇ, ಇನ್ನೇನು ಮಾಡ್ತಾ ಇರ್ಲಿಲ್ಲ. ನಂಗೆ ಗೊತ್ತು, ತಿಂಡಿ ಕೊಡ್ಸಿಲ್ಲ ಅಲ್ಲ ಮನೇಲಿ. ಟೊಮೊಟೊ 1 ಗಂಟೆ ಆಗಿದೆ. ಟೊಮೊಟೊ ಬಾತ್ ತಿನ್ಕೊಂಬಂದೆ ಅಂತ ಹೇಳಿಲ್ಲ ನೀವು? ಅದು ನಾನು ಲೈಟ್ ಆಗಿ ತಿಂದೆ. ಲೈಟ್ ಆಗಿ ಇವಾಗ ಡಾರ್ಕ್ ಆಗಿ ತಿನ್ನಿ. ಅಲ್ಲಿ ಸಂಡೇ 1 ಗಂಟೆ ಆಯ್ತು ಊಟ. ಸಂಡೇ ಯು ಪ್ಲೀಸ್ ಶಟ್ ಅಪ್.
ಮಾತಾಡಕ್ಕೆ ಬಿಡ. ತಲೆ ತಿಂತೀನಿ. ಅದೇ ತಿಂತಾರೆ ಅವಳು. ನನ್ಗೆ ಇವಾಗ ಜನ ಇದಾರೆ, ಸೊ ದಟ್ ಜನದ ಹತ್ರ ಹೇಳ್ಕೊಬಹುದು. ಏನಂತ ಒಂದಿನ ಕ್ಯಾಮ್ರಾ ಹಿಡ್ಕೊಂಡ್ ಬ್ಲಾಗ್ ಮಾಡ್ ಫಸ್ಟ್, ಆಮೇಲೆ ಎಲ್ಲ ಮಾತಾಡಿರಲ್ಲ. ವಿಷಯ ಹೇಳ್ತಾ ಇದೀನಲ್ಲ. ಏನಂತ ಹೇಳ್ತಾ ಇದ್ಯಾ? ಏನಿಲ್ಲ ಅಲ್ಲಿ. ತಲೆ ತಿಂತಿರಲ್ಲ ಅವಳು. ಜನಕ್ ಗೊತ್ತು ತಲೆ ನಾನ್ ತಿಂತೀನ, ತಲೆ ನೀವ್ ತಿಂತೀನಿ. ಇವರು ಆಫ್ ದ ಕ್ಯಾಮ್ರಾ ಅಷ್ಟೇ ಸೈಲೆಂಟು, ಅಲ್ಲ ಒಂದು ಕ್ಯಾಮ್ರಾ ಅಷ್ಟೇ ಸೈಲೆಂಟು, ಆಫ್ ದ ಕ್ಯಾಮ್ರಾ ತುಂಬಾ ಜೋರಿದ್ದಾರೆ ಆಯ್ತಾ. ಯಾರಿಗೂ ಗೊತ್ತಿಲ್ಲ. ಅದೇನಂತಾರ ಏನೋ ಅಂತಾರಲ್ಲ, ನಮ್ಮನೆ ದೇವ್ ಸತ್ಯ ನಮ್ಮನೆಯವ್ರಿಗೆ ಗೊತ್ತಂತೆ, ಆತರ ಸಮಥಿಂಗ್. ನೀವು ಕ್ಯಾಮ್ರಾ ಮುಂದೆನೂ ಜೋರಿದಾರೆ, ಕ್ಯಾಮ್ರಾ ಹಿಂದೆನೂ. ಬದುಕಿನಲ್ಲಿ ಸೋಲಿಗೆ ಜಾಗವಿದೆ ಎಂದರೆ ಗೆಲುವಿಗೂ ದಾರಿ ಇದೆ, ಹುಡುಕುತ್ತಾ ಸಾಗಿ. ವೆರ್ ಆರ್ ವಿ ಗೋಯಿಂಗ್? ನಾವು ಈಗ ವೆರ್ ಆರ್ ಯು ಟೇಕಿಂಗ್ ಮೀ? ನಾಗರ್ಬಾವಿ ಸ್ವಾತಿ ಹೋಟೆಲ್ಗೆ ಹೋಗ್ತಾ ಇದೀವಿ. ಏನಕ್ಕೆ? ನೀವು ನಾನ್ ವೆಜ್ ತಿನ್ಬೇಕು ಅಂದ್ರಲ್ಲ ಅದಕ್ಕೆ. ನನ್ಗೆಲ್ಲಪ್ಪ ವೆಜ್ ಹೋಟ್ಲಿಗಂತೂ ಕರ್ಕೊಂಡು ಹೋಗಲ್ಲ, ನಾನ್ ವೆಜ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೀರಾ. ಅಲ್ಲಿ ಏನು ಆಪ್ಷನ್ಸ್ ಇರಲ್ಲ ಅನ್ಸುತ್ತೆ ನಮ್ಗೆ. ಏನ್ ಗೊತ್ತಾ, ನೀನು ಭವ್ಯ ಅಂದ್ರೆ ಭವ್ಯ ನೀನು ಒಂದ್ ಕೈ ಮೇಲೆ. 10 ರೂಪಾಯಿ ಆಕ್ಟಿಂಗ್ ಅಲ್ಲ ನಿಂದು, 1000 ರೂಪಾಯಿ ಆಕ್ಟಿಂಗ್ ನಿಂದು ನಿಜವಾಗ್ಲು. Of course. ಯಪ್ಪ, ಜನ ನೋಡಿದವ್ರು ಈ ಹುಡ್ಗಿ ಏನಪ್ಪಾ ಇಷ್ಟೊಂದ್ ಜೋರ, ಊಟನೂ ಕೊಡ್ಸಲ್ವಾ ಅನ್ನೋ ತರ ನಾವು ಅನ್ಕೋಬೇಕು. ಮತ್ತೆ ಇನ್ ನೋಡಿ ನಾನ್ ವೆಜ್ ಹೋಟ್ಲಕ್ಕೆ ಕರ್ಕೊಂಡು ಹೋಗ್ತಾ ನಾನ್ ವೆಜ್ ಅಲ್ಲಿ ಹೋಟೆಲ್ ಹೋದ್ರು ಎಗ್ ತಿನ್ನಲ್ವಾ ನೀವು? ನಾನ್ ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತಿದ್ರು ನಾನ್ ವೆಜ್ ಹೋಟೆಲ್ ಅಲ್ಲಿ ತಿನ್ನಲ್ಲ ಅಂತ ಗೊತ್ತಿಲ್ಲ ಅಲ್ಲ, ನೀವ್ ಎಲ್ಲಾ ಕಡೆಗೂ ತಿಂತೀರಾ, ಎಗ್ ಇರೋ ಕಡೆಗ್ ತಿಂತೀರಾ, ಸುಮ್ನೆ ಸುಳ್ಳು. ಬಂತು ದೇವ್ರೇ, ನಂದು ನಾನ್ ವೆಜ್ ಇನ್ನ ಕೊಟ್ಟಿಲ್ಲ. ಇರ್ತೀರಲ್ಲ. ಭಾರಿ ಇದೀರಾ ನೀವು, ತುಂಬಾ ಕಡಿಮೆ ಇಲ್ಲ, ತುಂಬಾ ಭಾರಿ, ತುಂಬಾ ಜಾಸ್ತಿನೇ ಇದೀರಾ. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನನ್ ಕೈನೋ ಬರ್ತಿದೆ, ಅದಕ್ಕೆ ನಾನು ಈ ತರ ಇಟ್ಕೊಂಡಿದ್ದೀನಿ ಕ್ಯಾಮ್ರಾ. ಚೆನ್ನಾಗಿ ಊಟ ಮಾಡ್ಬಿಟ್ಟು ಆಕ್ಚುಲಿ ನಿದ್ದೆ ಬರ್ತಿದೆ, ಬೆಳಗ್ಗೆ ಬೇಗ ಎದ್ದಿರೋದಕ್ಕೂ ಅದಕ್ಕೂ ಹೌದು. ಫೀಲಿಂಗ್ ರಿಯಲಿ ರಿಯಲಿ ಸ್ಲೀಪಿ. ಇವ್ರು 10 ಗಂಟೆಗೆ ಎದ್ದಿರೋದು, ನಂತರ ಏನ 5 ಗಂಟೆಗೆ ಎತ್ತಿಲ್ಲ. 10 ಗಂಟೆಗಲ್ಲ, 8 o'clock. ವಾಡೆವರ್ ನೀವ್ ಬೆಳಗ್ಗೆ ಮೆಸೇಜ್ ಹಾಕಿದ್ರೆ ಹೇಳ ಹೇಳ್ಕೊಳ್ಳಿ. ಕ್ರಿಂಜು. ನಾನು ವೈ ಡಿಡ್ ಯು ಗೆಟ್ ಅಪ್ ಸೋ ಅರ್ಲಿ ಅಂತ ಗುಡ್ ಮಾರ್ನಿಂಗ್ ಆದ್ಮೇಲೆ ಹಾಕಿದ್ರೆ ಟು ಲಿಸನ್ ಟು ಯುವರ್ ವಾಯ್ಸ್ ಅಂತ ನನ್ಗೆ ಮೆಸೇಜ್ ನೋಡಿರ್ಲಿಲ್ಲ. ಮಧ್ಯದಲ್ಲಿ ಕ್ಲೈಂಟ್ ಏನೋ ಹೇರ್ ಸ್ಟೈಲ್ ಫೋಟೋ ತೋರ್ಸೋದಕ್ಕೆ ನೋಡಿ, ಇವ್ರು ಯಾಕೆ ಹಿಂಗ್ ಮೆಸೇಜ್ ಹಾಕವ್ರೆ, ನಾವೇ ನೋಡ್ತಾ ಇದ್ದೀನಿ. ಮತ್ತೆ ಬ್ಲಶ್ ಆಗ್ತಾ ಇರೋ ಸಿಂಬಲ್ ಯಾಕೆ ಕಳ್ಸಿದ್ರಿ ಅಂತ ಕಲ್ತ್ರೆ ಯಾಕೆ ಹೇಳು. ಅವಾಗ ಏನಾದ್ರು ನೆಕ್ಸ್ಟ್ ಟೈಮ್ ಏನಾದ್ರು ಕಳ್ಸಲ್ವಲ್ಲ, ಅಕಸ್ಮಾತ್ ಏನಾದ್ರು ಆತರ ಎಲ್ಲ ರಿಪ್ಲೈ ಮಾಡಿದ್ರೆ ಅದಕ್ಕೆ ಹಂಗಂದ್ರೆ. ಮತ್ತ ಕೀಪಿಂಗ್ ಅಟ್ ಸೈಡ್ ಊಟ ಚೆನ್ನಾಗಿ. ಅದು ಆಯ್ತು ಬಿಡಿ, ಹಂಗ ಆಗ್ತಾ ಇಲ್ಲ ದೇವ್ರೆ. ಈಗ ನಾವು ಹೊರಟಿದೀವಿ ರೆಂಟ್ ಯೋರ್ ಲುಕ್ ಬೈ ಚಂದನ್ ಗೌಡ ಅವ್ರ ಹತ್ರ. ನಮ್ಮ ರಿಸೆಪ್ಷನ್ ಔಟ್ಫಿಟ್ ಹೇಮಂತ್ ಅವ್ರದ್ದು ಅವರೇ ಮಾಡ್ತಾ ಇದ್ದಾರೆ, ನಂದಿನ ಡಿಸಿಷನ್ ಪೆಂಡಿಂಗ್ ಅಲ್ಲಿದೆ. ಸೊ ಆದ ಕಾರಣ ತುಂಬಾ ಡೇಟ್ಸ್ ಚೇಂಜ್ ಮಾಡಿ ಸಿಗ್ತೀವಿ ಅಂತ ಹೇಳಿ ಇವತ್ತು ಫೈನಲಿ ಹೋಗ್ತಾ ಇದೀವಿ. ಏನಕ್ಕೆ ಅಂದ್ರೆ ಇವರಿಗೆ ಬ್ರೇಕ್ ಇವತ್ತಿದೆ, ಇನ್ ಮತ್ತೆ ಯಾವಾಗ ಬ್ರೇಕ್ ಕೊಡ್ತಾರೋ ಐ ಡೋಂಟ್ ನೋ. ಸೊ ಅವರೆಲ್ಲೋ ಬೇರೆ ಕೆಲ್ಸ ಆಯ್ತು, ಬಟ್ ಸ್ಟಿಲ್ ಸೊ ಇವತ್ತು ಬಂದ್ಬಿಡಿ ದಯವಿಟ್ಟು ಅಂತೆಲ್ಲ ಹಿಂಸೆ ಕೊಟ್ಟಿದ್ದೀನಿ, ಬರ್ತಾ ಇದಾರೆ ಸೈಡ್. ಓ ಸಿಂಹ ಸಿಂಹ ಕಮ್ ಔಟ್ಸೈಡ್, ಸಿಂಹ ಔಟ್ಸೈಡ್ ಲೈಟಿಂಗ್ ವಿಲ್ ಬಿ ನೈಸ್. ಸಿಂಹ ಇದೀಗ ಬಂದ ಸುದ್ದಿ, ನಾವು ಚಂದನ್ ಅವ್ರ ಹತ್ರ ಮಾತಾಡ್ಕೊಂಡು ಬಂದ್ವಿ ಅಂಡ್ ಕೆಲವೊಂದೊಂದು ಔಟ್ಫಿಟ್ ಟ್ರೈ ಮಾಡಿದ್ವಿ. ಇಟ್ ವಾಸ್ ನೈಸ್. ಹೇಗಿದೆ? I promise I won't bite, but I probably will. ಗೊತ್ತಾಯ್ತಾ? ಅರ್ಥ ಆಯ್ತಾ? ನೀವೇ ಕೊಡ್ಸಿದ್ದು, ಅದಕ್ಕೆ ಅರ್ಥ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಅರ್ಥ ಆಗಿದೆ. ಒಳ್ಳೇದು. ಯಾರೋ ಕಣ್ಣಾಕ್ಬಿಟ್ಟು ಪಿಂಪಲ್ ಬಂದ್ಬಿಟ್ಟಿದ್ಯಂತೆ ಹೇಮಂತ್ ಅವ್ರಿಗೆ. ಇಷ್ಟ ದಿನ ಪಿಂಪಲ್ ಆಗಿರ್ಲಿಲ್ವಂತೆ, ಏನೋ ಹಚ್ಕೋತಾ ಇರ್ಲಿಲ್ವಂತೆ, ಇನ್ಮೇಲೆ ಏನೋ ಹಚ್ಬೇಕಂತೆ ಪಿಂಪಲ್ ಆಗತ್ತೆ. ಫಸ್ಟ್ ಆಫ್ ಆಲ್ ಇವರು ನನ್ನ ಸ್ಯಾರಿಗೆ ಬಂದಿಲ್ಲ, ನನ್ನ ಬಟ್ಟೆಗೆ ಬಂದಿಲ್ಲ, ಅಥವಾ ನಾನು ಯಾವ ಒಂದು ಕೆಲ್ಸಕ್ಕೂ ಬರ್ತಾ ಇಲ್ಲ. ಓಕೆನಾ? ಇವತ್ತು ಸಂಡೇ ಅಂತೆ, ತುಂಬಾ ಲಾಂಗ್ ವೀಕ್ ಆಗಿದ್ಯಂತೆ. ಬರ್ತಾ ಇಲ್ಲ ಅಲ್ಲ, ಟೈಮ್ ಇಲ್ಲ. ಇವತ್ತೊಂದಿನ ರಜೆ. ವಾಟೆವರ್ ಅಲ್ಲ, ಸರಿ ಬಿಡಿ ಆಯ್ತು, ಬರ್ತಾ ಇಲ್ಲ ಅಲ್ಲ, ಟೈಮ್ ಇಲ್ಲ, ಓಕೆ ಐ ಅಗ್ರಿ. ಇವತ್ತು ಇವ್ರಿಂದ ನಾನು 5 o'clock ಗೆದ್ದಿರೋದು ವರ್ಕ್ ಇದೆ ಅಂತ, ಬಟ್ ಸ್ಟಿಲ್ ನನಗೆ ಬೇರೆ ವರ್ಕ್ ಇದ್ರು ಇವ್ರದ್ದು ಹೇರ್ ಕೇರು, ಸ್ಕಿನ್ ಕೇರು, ಬಟ್ಟೆ, ಇದು ರಿಸೆಪ್ಷನ್ ಬಟ್ಟೆ, ಮೊಹರಂ ಬಟ್ಟೆ, ಆಮೇಲೆ ಇವ್ರದ್ದು ಏನೇನ್ ಕೆಲಸ ಇದೆಯೋ ಎಲ್ಲ ಇವತ್ತು ಮಾಡ್ಕೊಡ್ತಾ ಇದೀನಿ, ಬಿಕಾಸ್ ಹೀ ಈಸ್ ಫ್ರೀ ಅಂತ. ಬಟ್ ಸ್ಟಿಲ್
he's sitting and complaining from that time in the car because ಇವತ್ತು ವೀಕೆಂಡ್ ಬಾಯ್ಸ್ ಜೊತೆಗೆ ಹೋಗಕ್ ನಾ ಬಿಟ್ಟಿಲ್ಲ. ಆ, ಅದಕ್ಕೋಸ್ಕರ ಆ ಸಿಟ್ಟಿಗೆ ಇವತ್ತು ನನ್ನ ಬ್ಲಾಸ್ಟ್ ಮಾಡ್ತಾ ಇದಾರೆ ಕಾಲ್ ಕೂತ್ಕೊಂಡು. ನನಗೆ ಇವತ್ತು ಟೈಮ್ ವೇಸ್ಟ್ ಆಯ್ತು, ನಂಗೆ ಇವತ್ತು ಟೈಮ್ ಇದಾಯ್ತು, ನಂಗೆ ಟೈಮ್ ಅದಾಯ್ತು ಅಂತ. ಯಾರ್ಯಾರು ಈ ತರ ಆಡ್ತಾರೋ ನಿಮ್ಮನೆ ವಾರಕ್ಕೊಂದಿನ ರಜಾ, ಅವತ್ತು ಬಾಯ್ಸ್ ನ ಮೀಟ್ ಮಾಡಕ್ ಬಿಡ್ತಾ ಇಲ್ಲ. ವರ್ಷ ಅಲ್ಲ, ಲೈಫ್ ಲಾಂಗ್ ನನ್ ಜೊತೆಗೆ ಇರ್ಬೇಕು. ಫಸ್ಟ್ ನನ್ ಕೆಲ್ಸ, ಆಮೇಲೆ ಬಾಯ್ಸ್ ಜೊತೆ ಕೆಲ್ಸ. ಮಾತಾಡ್ತೀನಿ ಇದಕ್ಕೆ. ಏಕೆ ಅಂದಾಜು ಇಲ್ಲ ಅಂದಾಜು ಇಲ್ಲ ಏನಕ್ಕೆ? ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ರಿಸೆಪ್ಷನ್ ಔಟ್ಫಿಟ್ ನ ಹಂಟಿಂಗ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ ನಾವು. ಇದು ಒಂದು ಟ್ರೈ ಮಾಡಿದೆ, ಬಟ್ ಲುಕಿಂಗ್ ನೈಸ್, ಬಟ್ ಡೋಂಟ್ ನೋ ಕಲರ್ ಏನೋ ಒಂಥರ ಅನಿಸ್ತಾ ಇದೆ. ಲೆಟ್ಸ್ ಸಿ, ಬಿಕಾಸ್ ಈ ಲೈಟಿಗೆ ಕೋರ್ಸ್ ಐ ಲುಕಿಂಗ್ ಡಿಫರೆಂಟ್. ವರ್ಷಿಣಿ ಸುಮ್ಮನೆ ಪೆಂಗಿ ತರ ಎಲ್ಲ ಕಡೆ ಕರ್ಕೊಂಡ್ ಬರ್ತೀಯಲ್ಲ ಡಾನ್ಸ್ ಆಡು. ಮಾನ್ಯವರವರು ಇವಳನ್ನ ಇದಕ್ ತಗೋತಾರೆ ಮಾಡೆಲ್ ಆಗಿ. ಇವತ್ತು ಅವ್ರಿಗೊಂದು ಎಂಟರ್ಟೈನ್ಮೆಂಟ್. ಪಾಪ ಅವ್ರು ಎಷ್ಟು ಕೆಲಸ ಅಂತ. ಅಕ್ಷಿತಾ 2 ಕಡೆ ಕರ್ಕೊಂಡು ಹೋದ್ಲಿ, ಏನಾಯ್ತು? ಝೀರೋ ಬಿಕಾಸ್ ದೇರ್ ಇಸ್ ನೋ ಒನ್ ಹಿಯರ್. ಫಸ್ಟ್ ಆಫ್ ಆಲ್ ಝೀರೋ ಅನ್ಬಿಟ್ಟಿ. ಡಿಪ್ರೆಷನ್ ಏನ್ ಕೇಳ್ದೆ? ಫಾದಲ್ಸ್ ಬಂದು ಫಾದಲ್ ಎಲ್ಲಿದೆ? ಡಿಪ್ರೆಷನ್. ಇದೀಗ ಬಂದ ಸುದ್ದಿ ಏನೆಂದರೆ, ನಾವು ಕಮರ್ಷಿಯಲ್ ಅಲ್ಲಿ ನಮಗ್ ಬೇಕಾಗಿರುವಂತದ್ದು ಏನೂ ಸಿಕ್ಕಿಲ್ಲ. ಶಿವಸಾಗರ್ ರೆಸ್ಟೋರೆಂಟ್ ಬಂದು ಕಮರ್ಷಿಯಲ್ಗೆ, ಅರೆ ಇಲ್ಲಿರೋರ್ಗೆಲ್ಲ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಇದೆಪ್ಪ. ಇವಳೊಂದು ಬೈತಾನೆ ಅವಳು. ಅವಾಗ ಏನ್ ಬೈತಾ ರೂಡಾಗಿದ್ದಾರೆ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಟೇಬಲ್ ಕ್ಲೀನ್ ಆಗಿರ್ಲಿಲ್ಲ. ಅದು ಅಲ್ಲದೆ ಅವರು ಆರ್ಡರ್ ತಗೊಳಕ್ ಬಂದ್ರು ಆಯ್ತಾ. ಆರ್ಡರ್ ತಗೊಳಕ್ ಬಂದು 2 minutes ಟೈಮ್ ಕೊಡಿ, ಸೂಪ್ ಒಂದ್ ಕೊಡಿ, ಹೊಟ್ಟೆ ಇದೆ ಅಂತ ಅಂದಿದ ತಕ್ಷಣ ಇಲ್ಲ ಒಟ್ಟಿಗೆ ಹೇಳಿ ಅಂದ್ಬಿಟ್ಟು ಆ ಆರ್ಡರ್ ಬರ್ದಿದ್ದು ಫಸ್ಟ್ ಒನ್ ಏನಿದೆ ಅದೊಂದು ಕಿತ್ತು ಹರಿದು ಬಿಸಾಕಿ ಬಿಟ್ರು. ಅಪ್ಪ ದೇವ್ರೆ, ಇಲ್ಲಿರೋರ್ಗೆ ಮಾತಾಡ್ಸಕ್ಕಾಗಲ್ಲ ಅಂತ ಅರ್ಥ ಆಯ್ತು. ಸೊ ಏನ್ ಮಾಡಕ್ಕಾಗಲ್ಲ, ನಾವು ಸೈಕ್ ಮಾಡ್ತಾ ಇದೀವಿ. ಸೈಕ್ ಮಾಡ್ಲಿಕ್ಕೆ ನಾನೇನು ಮಾತಾಡ್ಕೊಳ್ಳ. ಅದಕ್ಕೆ ನಿಧಾನಕ್ಕೆ ಮೊದ್ಲೇ ನಂಗೆ ಪೇಷನ್ಸ್ ಇಲ್ಲ. ಬೆಳಗ್ಗೆಯಿಂದ ತಿರುಗಿ ಅಜ್ಜಿ ತರ ಅಜ್ಜಿದು ಕಲೆಕ್ಷನ್ಸ್ ಹುಡುಕ್ತಾ ಇದ್ದಾಳೆ. ಐ ಆಮ್ ನಾಟ್ ಗೆಟಿಂಗ್ ದಟ್. That is not ಅಜ್ಜಿ, it's vintage. That is like an English words, but I'm using very proper Kannada words. ಅಜ್ಜಿ ಲುಕ್ಸ್ ಅಂದ್ರೆ ಕೆಡದಾಗಿದೆ ಅಂತಲ್ಲ, ಬಟ್ ಅಜ್ಜಿ ಸ್ಟೈಲ್ ಅಲ್ಲಿ ನೋಡ್ತಾ ಇದ್ದಾಳೆ. ಅವಳಿಗೆ ಸಿಗ್ತಾ ಇದೆ. ನೀನೆಲ್ಲ ನಿನ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಹೇಳು? 19,000. ಎಲ್ಲರಿಗೂ ಒಂದ್ ಅಟ್ಲೀಸ್ಟ್ 5 rupees ಈಚ್ ಒಬ್ರು ಕಳ್ಸ. 5 into 19,000 ಎಷ್ಟು? 90. ಓ, ಯು ಗೆಟ್ 95,000 ಬ್ರೋ. 50 rupees ಕೊಟ್ರು, 5 rupees ಕೊಟ್ರು. ನಾನು 5 rupees ಕೊಟ್ರು 95,000 ಆಗುತ್ತಂತೆ. 95,000 ಇಸ್ಕೊಂಡು ಇಲ್ಲಿ 1 ಲಕ್ಷ ತಗೋಬೇಕು. I'm looking very nice and looking pretty. ಬೆಳಗ್ಗೆನೆ ಯಾರೋ ಉರ್ಸ್ಬಿಟ್ಟು ಇವತ್ತು ಸಾರಿ ಕೇಳಕ್ಕೆ ಅಂತ ನಮ್ಮ ಮನೆಯವ್ರಿಗೂ ಬಂದಿದ್ದಾರೆ. ಹೌದು, ನೋಡಿದ್ರ ಇವರು ಸೆಲ್ಫ್ ಬಿಲ್ಡಪ್. ಅದೇ ದಿನ ಬೆಳಗ್ಗೆ ಫುಲ್ ಕಿರಿಕ್. ಇವತ್ ಮಾತೇ ಆಡಲ್ಲ ಅನ್ಕೊಂಡ್ರೆ ಮಧ್ಯಾಹ್ನ ಯಾಕೆ ಬಂದ್ರಿ? ಮತ್ತೆ ಇಡೀ ದಿನ ಮಾತಾಡ್ದಂಗ್ ಇರ್ತಾ ಇದ್ದೆ ನಾನು. ಏನೋ ಪಾಪ ಶಾಪಿಂಗ್ ಹೋಗ್ತಾ ಇದಾರಲ್ಲ, ಮೈಂಡ್ ಸೆಟ್ ಚೆನ್ನಾಗಿರ್ಲಿ. ಮಳೆ ಬೇರೆ ಬರ್ತಾ ಇತ್ತು, ನೆನ್ಕೊಂಡು ಹೋಗ್ತಾರೆ ಅಂತ ಬಂದೆ ಕರ್ಕೊಂಡು ಹೋಗೋಣ ಅಂತ. ನಿಮ್ಗೆ ಜಾಸ್ತಿ ಆಯ್ತು ಅನ್ಸ್ತಾ ಇದು. ಫ್ಯಾಕ್ಟ್. 20,000 ಸಬ್ಸ್ಕ್ರೈಬರ್ಸ್ ಆದ್ರು. ಐ ಆಮ್ ರಿಯಲಿ ಹ್ಯಾಪಿ ದಟ್. ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲವ್ ಸಪೋರ್ಟ್ ಹೀಗೆ ಇರ್ಲಿ ಅಂತ. ಇವತ್ತು ಒಂದಲ್ಲ ಎರಡಲ್ಲ, ನನ್ನ ಬಿಟ್ಟು 5 ಬಾಲಕಿಯರು ನನ್ನ ರಿಸೆಪ್ಷನ್ ನ ನಾವು ಕನ್ನಡದಲ್ಲಿ ಏನಂತ ಆಗ್ತಿದ್ವಿ, ಆರತಕ್ಷತೆ ಔಟ್ಫಿಟ್ ನ ಸೆಲೆಕ್ಟ್ ಮಾಡಲು ಬಂದಿದ್ದಾರೆ. 4th ಬಾಲಕಿ, 5th ಬಾಲಕಿ, ಶಾರ್ಟ್ ಬಾಲಕಿ. ನಮಸ್ಕಾರ ಕ್ಯಾಮರಾಮನ್. ಇಲ್ಲಿ ಇನ್ನೊಂದು ಬಾಲಕಿ ಬಂದಿದ್ದಾಳೆ ಇವತ್ತು. ಇಷ್ಟು ಜನ ಬಾಲಕಿಯರ ಜೊತೆಗೆ ಇವಪ್ಪ ಬಾಲಕ. ಇವತ್ತು ಶ್ರೀರಾಮ ಅಂತ ಹೇಳಕ್ ಬರೋಣ ಅಂದ್ರೆ ಶ್ರೀಕೃಷ್ಣ ಅಂತ ಹೇಳ್ತಾರೆ ಇವರು. ನಮ್ಮ ಹೆಂಗಸರು ಶಾಪಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಅದರ ಮಧ್ಯ ಇಲ್ಲಿ ಒಬ್ಬ ಗಂಡಸು ನನಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ತರ ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಒಂದು ಒಳ್ಳೆ ಮೀಮ್ ಹಾಕಿದ್ದಾರೆ ದಿವ್ಯಾದ. ನಿಮ್ಮವ್ರದ್ದು ಮೀಮ್ಸ್ ನೋಡ್ತಾ ಇದ್ರಾ? ನೋಡಿ ಈಗ ಹಂಗೆ
ಇಲ್ಲಿ ನೋಡಿ ಮೇನ್ ಪಾರ್ಟ್ ಬಿಟ್ರೆ ನೀವು ಸೇಮ್ ಮತ್ತೆ ಈಗ ಅಲ್ಲ ಆಗ್ತಾ ಇದೆ ನೋಡಿ ಅಲ್ಲಿ ಈಗ ಇನ್ನು ದಿವ್ಯಾ ಇಸ್ ನಾಟ್ ದಿವ್ಯಾಯಿಂಗ್ ಟುಡೇ ಬಿಕಾಸ್ ಐಮ್ ಆಲ್ರೆಡಿ ಡನ್. ಇವಳಿಗೆ ತಿಂದ್ಬಿಟ್ಟು ನಂಗೆ ಬೆಣ್ಣೆ ವಾಸನೆ ಬರ್ತದೆ, ಹಿಡ್ಕೋ ನಂಗೆ ಬೇಡ ಅಂತ ತೆಗ್ ಎಸಿತವಳೆ. ಏನಕ್ಕೆ ತಿನ್ಬೇಕು ಮತ್ತೆ ಮನಸ್ಸು ಈ ತರದೆಲ್ಲ ಇಷ್ಟ ಇಲ್ಲ ಅಂತ ಬಾಯಿ ಮುಚ್ಕೊಂಡು ಇರ್ಬೇಕು ಈವಂಟಿನ ಅಲ್ವಾ ಸುಚಿ ನೀನೇನು ಇವ್ರು ಆಂಕರಿಂಗ್ ಮಾಡೋರು ಮೈಕ್ ಹಿಡ್ಕೊಂಡು ನಾನು ಮಾತಾಡ್ತಾರೆ. ನನಗ್ ಮಾತಾಡಕ್ ಬರಲ್ಲ ದಿವ್ಯಾ, ಅಷ್ಟು ಪ್ರೋ ಅಲ್ಲ ನನಗೆ. ಆಕ್ಚುಲಿ ಸುಚಿನೇ ನಮ್ ಗ್ರೂಪ್ ಅಲ್ಲಿ ಜಾಸ್ತಿ ಚೆನ್ನಾಗಿ ಮಾತಾಡೋರು. ಇಲ್ಲ. ಆಫ್ ದ ಕ್ಯಾಮ್ರಾ ಮಾತಾಡ್ತಾರೆ. ಈ ರಿಪೋರ್ಟ್ರು ಕೇಳ್ಬೇಕಾದ್ರೆ ಇಟ್ಕೊಂಡಿರ್ತಾರಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ಇವ್ರಿಬ್ರು ಆಟೋ ಬುಕ್ ಮಾಡ್ರಿ ಅಂದ್ರೆ ಬಂದ್ ತಿನ್ಕೊಂಡ್ ರೋಡಲ್ಲಿ ಇವಳು ಸಣ್ಣ ತಿಂತಾಳೆ ಅಂದ್ರೂ ಸಣ್ಣ ಆಗ್ತಾ ಇದ್ದಾಳೆ. ಎಷ್ಟು ವರ್ಷ ಆದ್ಮೇಲೆ ಬಂದ್ ತಿಂತಾ ಇರೋದಾ? ದಿವ್ಯಾ ನನಗೆ ಈ ರೋಸಸ್ ತಂದಿಲ್ಲ ಅಂದ್ರೆ ರೋಡ್ ಮಧ್ಯದಲ್ಲಿ ಹಾಕೊಂಡು ತುಳಿದು ಬಿಟ್ಟು ಅವಳ ಮನೆ ಕರ್ಕೊಂಡು ಹೋಗ್ತಿದ್ದೆ. ಬಟ್ ಥ್ಯಾಂಕ್ ಗಾಡ್ ಶಿ ಗಾಟ್ ಮೀ ಬಿಕಾಸ್ ಶಿ ಅಪ್ರಿಶಿಯೇಟ್. ತುಂಬಾ ಖುಷಿ ಆಗ್ತದೆ. ಮುಂಚೆ ಹೆಂಗಿತ್ತು ಅಂದ್ರೆ ವಾರದಲ್ಲಿ 2 ದಿನ ನಂಗೆ ಲಿಲ್ಲಿ ಮಿಸ್ ಇರ್ತಾ ಇರ್ಲಿಲ್ಲ, ಅಷ್ಟು ಲಿಲ್ಲೀಸ್ ತಂದು ಕೊಡ್ತಾ ಇದ್ರು. ಇನ್ಫ್ಯಾಕ್ಟ್ ಆ ಲಿಲ್ಲೀಸ್ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಮಾಡಿ ಎತ್ತಿಟ್ಟಿದೀನಿ. ಐ ವಾಂಟ್ ಟು ಗೆಟ್ ಸಮಥಿಂಗ್, ಐ ಮೀನ್ ಒಂದು ರೇಸಿನ ಆರ್ಟ್ ಇದೆ, ಅದೆಲ್ಲ ಮಾಡಿಸ್ಕೊಳ್ಳೋಣ ಅಂತ. ನವಡೇಸ್ ಈಸ್ ನಾಟ್ ಗೆಟಿಂಗ್ ಮಿ ಬಿಕಾಸ್ ಐ ಹ್ಯಾವ್ ಅ ಫ್ಲವರ್ ಶಾಪ್ ಇದೆ ಅಂತ, ಅದಕ್ಕೋಸ್ಕರ ಈಸ್ ನಾಟ್ ಗೆಟಿಂಗ್ ಮೀ ದ ಫ್ಲವರ್ಸ್ ಅಂತೆ. ಬಟ್ ಲಾಸ್ಟ್ ವೀಕ್ ತಂದ್ಕೊಟ್ಟಿದ್ರು. ಇವಾಗ ಇಲ್ಲೇ ನೋಡ್ತಾ ಎದುರಿಗೆ ಕಾಣಿಸ್ತಾ ಅಂಡ್ ಐ ವಾಸ್ ಹ್ಯಾಪಿ ದಟ್. ತುಂಬಾ ಖುಷಿ ಆಯ್ತು. ಫೈನಲಿ ಔಟ್ಫಿಟ್ ಸೆಟ್ ಆಯ್ತು. Even though he had so much of work, he spent his day with me. Even though meeting attend ಮಾಡ್ಕೊಂಡು in between, I really appreciate few small things and we have to really do that. ಅಯ್ಯಪ್ಪ ದೇವ್ರೆ, ಎಷ್ಟು ಕಡೆ ಹೋಯ್ತು. ಇಡೀ ಜಯನಗರ ಓಡಾಡಿದ್ದೀನಿ, ಕಮರ್ಷಿಯಲ್ ಓಡಾಡಿದ್ದೀನಿ, ಏನು ಒಳ್ಳೊಳ್ಳೆ ಔಟ್ಫಿಟ್ ಸಿಗೋವಂಥ ಪ್ರತಿ ಒಂದು ಪ್ಲೇಸ್ಗೂ ಹೋಗಿದ್ದೀನಿ. ಸ್ಯಾಟಿಸ್ಫೈ ಆಗ್ತಿತ್ತು, ಬಟ್ ನಾಟ್ ಮೈ ಬಜೆಟ್ ಅಂತ ಅನಿಸ್ತಾ ಇತ್ತು. ಬಿಕಾಸ್ ಎಲ್ಲ ಓವರ್ ಪ್ರೈಸ್ಡ್ ಇದೆ ಆ್ಯಂಡ್ ಪ್ಯಾಟ್ರನ್ ಇದ್ದಿದ್ದಕ್ಕೂ ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ. ಆ್ಯಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ನನಗೆ ಮ್ಯಾಚ್ ಆಗ್ತಿಲ್ಲ. ಬಿಕಾಸ್ ಸಿನ್ಸ್ ಐ ಆಮ್ ವೇರಿಂಗ್ ಸಮಥಿಂಗ್ ಸಿಮಿಲರ್ ಟು ದ ಮುಹೂರ್ತಮ್, ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ದ ಕಲರ್. ಎಷ್ಟು ಇತ್ತು ಅಂದರೆ ಕಲರ್ ಇಷ್ಟ ಆದರೆ ಪ್ಯಾಟ್ರನ್ ಇಷ್ಟ ಆಗ್ತದೆ, ಪ್ಯಾಟ್ರನ್ ಇಷ್ಟ ಆಗ್ತಿದ್ರೆ ದ ಔಟ್ಫಿಟ್ ಇಸ್ ಲುಕಿಂಗ್ ವಿಯರ್ಡ್. ಆ್ಯಂಡ್ ಔಟ್ಫಿಟ್ಟೇ ಚೆನ್ನಾಗಿದ್ದರೆ ಅದರಲ್ಲಿನೋ ಏನಾದರೂ ಒಂದು ಮೈನಸ್ ಪಾಯಿಂಟ್ ಅಂತೂ ಡೆಫಿನೆಟ್ಲಿ ಇರ್ತಾಯಿತ್ತು. ಇಟ್ಸ್ ನಾಟ್ ಲೈಕ್ ಎಂಟೈರ್ ಥಿಂಗ್ ಒಂದು ಕಡೆಗೆ ಸಿಕ್ತು ಅಂತಂದರೆ ಲಾಸ್ಟ್ ನನ್ಗೆ ಆಲ್ರೆಡಿ ಅನಿಸ್ಬಿಟ್ಟಿತ್ತು, ಇದಾದಮೇಲೆ ಏನಾದ್ರು ನಾನು ಯಾವ ಶಾಪು ನೋಡೋದು ಬೇಡ, ರೆಡಿಮೇಡ್ ಬೇಡ. ಬಟ್ ಸುಮಾರು ಜನ ನನಗೆ ಕ್ಲೋಸ್ ಒನ್ಸೇ ಐ ಮೀನ್ ದೇ ಗೇವ್ ಎ ಸಜೆಷನ್ ದಟ್ ಸ್ಟಿಚಿಂಗ್ ಬೇಡ. ವೈ? ಬಿಕಾಸ್ ತುಂಬ ಸಿಂಪಲ್ ಆಗುತ್ತೆ, ಅಥವಾ ಅಂದರೆ ಏನು ಜಾಸ್ತಿ ಪ್ಯಾಟ್ರನ್ಸಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ ಅಂತ. ಸೊ ರೆಡಿಮೇಡಲ್ಲಿ ಫೈನಲಿ ಸಿಕ್ತು. ಐ ವಾಸ್ ಲುಕ್ಕಿಂಗ್ ವೆರಿ ವೆರಿ ಬ್ಯೂಟಿಫುಲ್. ನನಗೆ ಖುಷಿ ಆಯಿತು. ಕಲರ್ ಆಗಿರಲಿ ಅಥವಾ ಪ್ಯಾಟ್ರನ್ ಆಗಿರಲಿ, ದ ವೇ ಇಟ್ ವಾಸ್ ಐ ಮೀನ್ ನನ್ನ ಎಂಟೈರ್ ಫೀಚರ್ಸ್ನ ಹೈಲೈಟ್ ಮಾಡ್ತಾಯಿತ್ತು. ಆ್ಯಂಡ್ ಐ ವಾಸ್ ಲುಕ್ಕಿಂಗ್ ಸೋ ಗುಡ್. ಆ್ಯಂಡ್ ಥ್ಯಾಂಕ್ಸ್ ಟು ದೆಮ್, ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್, ಥ್ಯಾಂಕ್ ಟು ಎವ್ರಿಬಡಿ. ಎಲ್ಲ 2 ದಿನವೂ ನನ್ನ ಟ್ಯಾಂಟ್ರಮ್ಸ್ನ ತೊಗೊಂಡು ಬಂದು ಹೆಲ್ಪ್ ಮಾಡಿ. ಆ್ಯಂಡ್ ಇವತ್ತು ಹೇಮಂತ್ ಅವರು ಕೂಡ ಬೆಳಗ್ಗೆ ಬಂದು ಪಾಪ ಬೆಳಗಿನ ಸಂಜೆವರೆಗೂ ವೇಟ್ ಮಾಡಿ ಔಟ್ಫಿಟ್ ನೋಡಿ ಅವರು ಖುಷಿಪಟ್ಟು. ಎವ್ರಿಬಡಿ ವಾಸ್ ಸ್ಯಾಟಿಸ್ಫೈಡ್. ತುಂಬ ಇಂಗ್ಲೀಷ್ ಇದ್ರಲ್ಲಿ ಮಾತಾಡಿದೆ, ದಯವಿಟ್ಟು ಕ್ಷಮಿಸಿ. ಏನೈತಿ ಅಂತಂದರೆ ಅದು ಬೆಳಗ್ಗೆಯಿಂದ ಏನೋ ಬೆಳಗ್ಗೆಯಿಂದ ಅಲ್ಲಿರೋರ ಹತ್ರ ಎಲ್ಲ ಫುಲ್ ಇಂಗ್ಲೀಷಲ್ಲಿ ಮಾತಾಡಿ ಅದು ಇಂಗ್ಲೀಷ್ ಫ್ಲೂಯೆಂಟ್ ಹಂಗೆ ಬರ್ತಾ ಇದೆ. ಬಿಟ್ಟರೆ ಇಟ್ಸ್ ನಾಟ್ ಲೈಕ್ ಮೈ ಆ್ಯಟಿಟ್ಯೂಡ್. ದಯವಿಟ್ಟು ಕ್ಷಮಿಸಿ ಅಂತ ಅದಕ್ಕೂ ಹೇಳ್ತಾ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತಲೂ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ ವಾಚಿಂಗ್ ಮೈ ವ್ಲಾಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.